ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ ಬೆಳಿಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಾರ್ನಿಂಗ್ ರುಟೀನ್ ಈಗ ಶುರು ಮಾಡಿದ್ದೀನಿ. ಸಾನು ಸ್ಕೂಲ್ಗೆ ಹೋಗಿದ್ದಾಳೆ, ರಾಜೇಶ್ ಮನೇಲೇ ಇದ್ದಾರೆ, ಇವತ್ತೇನು ಆಫೀಸ್ಗೆ ಹೋಗಿಲ್ಲ. ಯೂಶುವಲಿ ನಾನು ಗುಡ್ಸೋದು ಒರೆಸೋದು ಮುಂಚೆನೆ ಕಿಚನ್ ಕೌಂಟರ್ ಟಾಪ್ನೆಲ್ಲಾನು ಕ್ಲೀನ್ ಮಾಡ್ಕೊಂಡು ಪಾತ್ರೆಗಳನ್ನೆಲ್ಲಾನು ಎಲ್ಲ ಜೋಡಿಸಿಟ್ಬಿಟ್ಟು ಸಿಂಕಲ್ಲಿ ಇರೋದನ್ನೆಲ್ಲ ಹೊರಗಡೆ ಇಟ್ಬಿಟ್ಟು ಆಮೇಲೆ ಗುಡ್ಸೋದನ್ನ ಶುರು ಮಾಡ್ತೀನಿ. ಬಟ್ ಇವತ್ತು ಆ ಕಡೆ ಸಾನು ಹೋದ ತಕ್ಷಣನೇ ಇಲ್ಲಿ ಸ್ವಲ್ಪ ಎಡಿಟಿಂಗ್ ಕುತ್ಕೊಳ್ಬೇಕಿತ್ತು. ಎಡಿಟಿಂಗ್ ಕುತ್ಕೊಂಡ್ಬಿಟ್ಟೆ, ಲೇಟ್ ಆಗೋಯ್ತು. ಅದಾಯ್ತಾ, ಸಮ್ ಟೈಮ್ಸ್ ಹೇಗಾಗತ್ತೆ, ಎಡಿಟಿಂಗ್ ಮಾಡ್ತಾನೆ 10:30 11 ಗಂಟೆ ಆಗ್ಬಿಡುತ್ತೆ. ಅಂತ ಟೈಮಲ್ಲಿ ನಾನು ಸ್ನಾನ ಮಾಡಿ ಮನೆಯೆಲ್ಲ ಗುಡ್ಸಿ ಒರೆಸಿ ಸ್ನಾನ ಮಾಡೋದು ಇನ್ನ ಲೇಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ತಿಂಡಿ ಮಾಡ್ಬಿಟ್ಟು ಇವತ್ತು ಸ್ವಲ್ಪ ಹೊತ್ತು ಹಿಡಿಸ್ತು ಅಷ್ಟೇನೆ. ಎಲ್ಲಾನು ನೆನ್ನೆನೆ ಮಾಡಿದ್ದೆ, ಬಟ್ ಸ್ಟಿಲ್ ಇವತ್ತು 1.5 or 2 hours ಹಿಡಿಸ್ತು. ಅದೆಲ್ಲ ಆದ್ಮೇಲೆ ನಾನು ಕಿಚನ್ ಕೌಂಟರ್ ಟಾಪ್ ಕ್ಲೀನ್ ಮಾಡ್ಕೊಂಡು ಪಾತ್ರೆನೆಲ್ಲ ಜೋಡ್ಸೋ ತನಕ ಇನ್ನ ಅರ್ಧ ಗಂಟೆ ಆಗ್ಬಿಡತ್ತೆ. ಆಮೇಲೆ ಗುಡ್ಸೋದಕ್ಕಾಗೋದಿಲ್ಲ, ಗುಡಿಸ್ಬಿಟ್ಟು ಆಮೇಲೆ ಒರೆಸ್ಕೊಳ್ಳೋಣ ಅಂತ ಇದ್ಬಿಟ್ರೆ ಅವತ್ತಿನ ದಿನ ಆಗದೇ ಇಲ್ಲ ಒರೆಸೋದಕ್ಕೆ. ಸೊ ಬೇಡಪ್ಪ, ಮೊದ್ಲು ಇದು 2 ಮೇನ್ ಕೆಲಸ ಮುಗಿಸ್ಕೊಳ್ಳೋಣ, ಕಿಚನ್ ಕೌಂಟರ್ ಟಾಪ್ ಏನು ಯಾವಾಗ್ಲಾದ್ರೂ ಕ್ಲೀನ್ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಈ ತರ ಇವತ್ತು ನನ್ನ ಪ್ಲಾನಿಂಗ್ ಅಲ್ಲಿ ಚೇಂಜಸ್ ಮಾಡ್ಕೊಂಡೆ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಲೈಫಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಶುರು ಆದ್ರೆ ನಮ್ಮ ರುಟೀನ್ ರಾತ್ರಿ ತನಕನೂ ಡೈಲಿ ಸೇಮೇ ಹೋಗುತ್ತೆ. ಬಟ್ ಸಮ್ ಟೈಮ್ಸ್ ಚೇಂಜ್ ಆಗ್ಬಿಡತ್ತೆ. ಯಾವ ಟೈಮಲ್ಲಿ ಅಂದ್ರೆ, ಏನಾದ್ರೂ ಇಶ್ಯೂ ಆಯ್ತು, ಹೆಲ್ತ್ ಇಶ್ಯೂ ಆಯ್ತು, ಏನೋ ಒಂದು ರೀಸನ್ಗೆ ನಾವು ಅದನ್ನ ತಕ್ಷಣ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಸ್ಟೇಜಲ್ಲಿ ಇರಬೇಕು. ಸಮ್ ಟೈಮ್ಸ್ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗದೇ ಇಲ್ಲ. ನಮ್ಗೆ ಹೀಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಕಷ್ಟಪಟ್ಟಾದ್ರೂ ಸರಿ ಆ ರುಟೀನ್ ಅನ್ನ ಹಾಗೆಯೇ ಫಾಲೋ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಅಂದ್ರೆ ತಿಂಡಿನ ಆಮೇಲೆ ಮಾಡೋಣ, ಅಥವಾ ಏನಾದ್ರೂ ವಾಕಿಂಗ್ ಎಕ್ಸಸೈಸ್ ಏನೋ ಮೆಡಿಟೇಷನ್ ಏನೋ ಮಾಡ್ತಾ ಇದ್ದೀರಾ ಅನ್ನೋ ಹಾಗಿದ್ರೆ, ಅಯ್ಯೋ ಇವತ್ತು ಸ್ವಲ್ಪ ಬೇರೆ ಕೆಲಸ ಜಾಸ್ತಿ ಆಗಿದೆ, ಇದನ್ನ ಮಾಡೋದ್ ಬೇಡ ಅಂತ ಸ್ಕಿಪ್ ಮಾಡೋದು, ಆ ಥರ ಎಲ್ಲಾನು ಮಾಡ್ತೀವಿ. ಬಟ್ ನಮ್ಗೆ ಯಾವ್ದು ಪ್ರಯಾರಿಟಿ, ಯಾವುದು ನಾವು ಆಮೇಲೆ ಕೂಡ ಮಾಡ್ಕೊಳ್ಬೋದು, ಯಾವುದರಿಂದ ಹೇಗೆ ಯಾರಿಗೆ ಎಫೆಕ್ಟ್ ಆಗುತ್ತೆ ಅಂತೆಲ್ಲ ನೋಡಿಕೊಂಡು ಸಣ್ಣ ಸಣ್ಣ ಚೇಂಜಸ್ ಮಾಡಿಕೊಂಡು ನಮ್ಮ ದಿನದಲ್ಲಿ ನಡೆಯೋದ್ರಿಂದ ಹಾರ್ಮ್ ಏನು ಆಗೋದಿಲ್ಲ ಅಲ್ವಾ. ಇನ್ನ ಕೆಲವೊಬ್ರು ಏನ್ ಮಾಡ್ತಾರೆ, ನಾನ್ ಮನೆ ಕೆಲಸ ಮುಗಿಸೋ ತನಕ, ಪೂಜೆ ಮಾಡೋ ತನಕ ತಿಂಡಿ ಮಾಡೋದಿಲ್ಲ ಅಂತ ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ಮಾಡ್ತಾರೆ. ಅದು ಟೈಮ್ ಮೀರೋಗಿರತ್ತೆ, ಬಟ್ ಸ್ಟಿಲ್ ಹಾಗೆ ಮಾಡ್ತಾರೆ. ಅವಾಗ ಯಾರಿಗ್ ಲಾಸ್ ಆಗುತ್ತೆ, ಇದ್ರಲ್ಲಿ ಯಾರಿಗ್ ಹಾರ್ಮ್ ಆಗುತ್ತೆ? ಸೊ ನಾನೇನ್ ಹೇಳೋದಂದ್ರೆ, ನೀವು ಒಂದು ಡಯಟ್ ಫಾಲೋ ಮಾಡ್ತಾ ಇದ್ದೀರಾ, ಒಂದು ಟೈಮಿಂಗ್ ಫಾಲೋ ಮಾಡ್ತಾ ಇದ್ದೀರಾ ಅಂದ್ರೆ ಕೆಲಸದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗತ್ತೆ, ಅದನ್ನ ಮಾಡ್ಕೊಳ್ಬೋದು ಅಡ್ಜಸ್ಟ್. ನಿಮ್ಮ ಹೆಲ್ತ್ಗೆ ಏನಾದ್ರೂ ಎಫೆಕ್ಟ್ ಆಗುವಂಥದ್ದನ್ನ ಆದಷ್ಟು ನೀವು ಪ್ರಯಾರಿಟೈಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಅದು ವಾಕಿಂಗ್, ಯೋಗ, ಮೆಡಿಟೇಷನ್, ಫುಡ್ ಇಂಟೇಕ್ ಎಲ್ಲಾನು ಅಷ್ಟೇನೆ, ಎಲ್ಲಾನು ಮ್ಯಾಟರ್ ಆಗುತ್ತೆ. ಒಂದು ಟೈಮಿಂಗ್ ಫಿಕ್ಸ್ ಮಾಡ್ಕೊಂಡು ಅದನ್ನ ಮಾತ್ರ ಸ್ಕಿಪ್ ಮಾಡಬೇಡಿ. ಮನೆ ಕೆಲಸ ಬೆಳಿಗ್ಗೆ ಇಲ್ಲ ಅಂದ್ರೆ ಮಧ್ಯಾಹ್ನ ಮಾಡ್ಬೋದು, ಮಧ್ಯಾಹ್ನ ಇಲ್ಲ ಅಂದ್ರೆ ಸಂಜೆ ಮಾಡ್ಬೋದು ಅಲ್ವಾ. ಈಗ ರಾಜೇಶ್ ಬೆಳಿಗ್ಗೆ ಸ್ವಲ್ಪ ತರಕಾರಿಗಳನ್ನ ತಂದಿದ್ರು, ತರಕಾರಿ, ಹಣ್ಣು, ಹಾಗೆ ಸ್ವಲ್ಪ ಮನೆಗೆ ಬೇಕಾಗಿರೋ ಅಂತ ದಿನಸಿ ಸಾಮಾನು ಕೂಡ. ನಾನು ದಿನಸಿ ಸಾಮಾನು ತಿಂಗಳಿಗೆ ಒಂದೇ ಸರಿ ತರಿಸೋದು ಅನ್ನೋ ಥರ ಇಲ್ಲ ಸ್ನೇಹಿತರೆ. ಅದು ಏನಾಗುತ್ತೆ, ಇಟ್ಟುನೇ ನಮ್ಮ ಮೇಲೆ ಹುಳ ಬಂದ್ಬಿಡುತ್ತೆ. ಅದಕ್ಕೆ ನಾನು ಯಾಕೆ ವಾರಕ್ಕೊಂದ್ಸರಿ ಅಂತೂ ಹೋಗ್ತೀವಿ, ಅಲ್ಲೇ ಒಂದೇ ಕಡೆ ನಮ್ಗೆ ಎಲ್ಲಾನು ಸಿಗತ್ತೆ, ಸ್ವಲ್ಪ ತರಿಸ್ಕೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲಾನು ಸ್ವಲ್ಪ ತರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಈಗ ನಾನು ಸೆಟ್ಲ್ ಮಾಡಬೇಕು. ಒಂದು ವಾರಕ್ಕೆ ಬೇಕಾಗಿರೋ ಅಂತ ತರಕಾರಿ, ಹಣ್ಣು, ಅದ್ರ ಜೊತೆ ಸ್ವಲ್ಪ ಏನ್ ಖಾಲಿ ಆಗಿದೆಯೋ ಅಷ್ಟು ಮಾತ್ರನೇ ಗ್ರಾಸರೀಸ್. ಈಗ ಸ್ನೇಹಿತರೆ ಸ್ವಲ್ಪ ಎಕ್ಸ್ಟ್ರಾ ಕೆಲಸನ ತಗೊಳ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ, ನಾನು ಒಂದು ಎಂಬ್ರಾಯ್ಡ್ರಿ ಮಾಡಿಸ್ಬೇಕು ಅಂತ ನನ್ನ ಕಸಿನ್ ಮನೆಗೆ ಹೋಗಿದ್ದೆ. ಯಾಕಂದ್ರೆ ಅವಳು ಎಂಬ್ರಾಯ್ಡ್ರಿ ವರ್ಕ್ ಅನ್ನ ಕಲಿತಾ ಇದ್ದಾಳೆ, ಅವಳಿಂದ ಮಾಡ್ಸೋಣ ಅಂತ ಹೇಳ್ಬಿಟ್ಟು. ಅವಳಿಗೆ ಮಾರ್ಕಿಂಗ್ ಹೇಗೆ ಮಾಡೋದು ಅಂತ ಕೂಡ ಐಡಿಯಾ ಇತ್ತು. ಅವಳಿಗೆ ವಿಡಿಯೋಸ್ ಎಲ್ಲ ಕಳ್ಸಿದ್ರಂತೆ, ಅದನ್ನ ನೋಡಿ ಇಬ್ರು ಸೇರಿ ಮಾರ್ಕ್ ಮಾಡಿ ಎಂಬ್ರಾಯ್ಡ್ರಿ ವರ್ಕ್ ಕೂಡ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ನನಗೆ ಫುಲ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಬಂದು ಕೂಡ ಕಂಟಿನ್ಯೂ ಮಾಡಿದೆ. ಅವಳ ಹತ್ರ 2 ಸೆಟ್ ಇತ್ತು ಎಂಬ್ರಾಯ್ಡ್ರಿ ಸ್ಟ್ಯಾಂಡ್, ಅದನ್ನ ತಗೊಂಡ್ ಬಂದಿದ್ದೆ.
ಈಗ ಫ್ರಂಟ್ದಾಗಿದೆ, ಸ್ಲೀವ್ಸ್ದಾಗಿದೆ, ಬ್ಯಾಕ್ ಪೋರ್ಷನ್ಗೆ ಮೊದಲು ನಾನು ಏನು ಮಾಡೋದು ಬೇಡ, ಪ್ಲೇನ್ ಇರಲಿ ಅಂತ ಅನ್ಕೊಂಡೆ. ಬಟ್ ಇವಾಗ ಅನಿಸ್ತು, ಅಯ್ಯೋ ತುಂಬಾನೇ ಪ್ಲೇನ್ ಕಾಣುತ್ತಲ್ಲ, ಏನಾದ್ರೂ ಮಾಡೋಣ ಅಂತ ಹೇಳ್ಬಿಟ್ಟು ನಾನೇ ವಿಡಿಯೋಸ್ನೆಲ್ಲ ನೋಡ್ಕೊಂಡು ಮಾರ್ಕ್ ಮಾಡ್ತಾ ಇದ್ದೀನಿ. ತುಂಬಾನೇ ಕನ್ಫ್ಯೂಸಿಂಗ್ ಸ್ನೇಹಿತರೆ. ಇದು ನೋಡಿ, ಫ್ರಂಟ್ ಡಿಸೈನ್ ಹೀಗ್ ಬರುತ್ತೆ, ಜಿವಿಲ್ ನೆಕ್. ನಾನು ತುಂಬಾ ಬ್ಯಾಕ್ ಇದನ್ನ ಒಂದ್ಸಾರಿ ನೋಡಿದೆ ತುಂಬಾ ದಿನದ ಹಿಂದೆ. ಅವಾಗ ನನಗೆ ಇಷ್ಟ ಆಗಿತ್ತು. ಇದು ಹೇಗಿದ್ರು ಹಾಫ್ ವೈಟ್ದು ಬಟ್ಟೆ, ಇದು ರೇಷ್ಮೆ ಸೀರೆಗಳಿಗೆಲ್ಲಾನು ಮ್ಯಾಚ್ ಮಾಡ್ಬೋದು. ಈ ತರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಬ್ರು ಸೇರಿ ಮಾಡಿದ್ದು. ಈಗ ಬ್ಯಾಕ್ಗೆ ಏನಾದ್ರೂ ಡಿಸೈನ್ ಮಾಡೋಣ ಅಂತ ಹೇಳಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇಟ್ಸ್ ಸೋ ಕನ್ಫ್ಯೂಸಿಂಗ್. ಗೊತ್ತಿಲ್ಲ ನಾನು ಇದನ್ನ ಯಾವಾಗ ಕಂಪ್ಲೀಟ್ ಮಾಡ್ತೀನಿ ಅಂತ. ಬರೀ ಇಷ್ಟ ಮಾಡೋದಕ್ಕೇನೆ 20 ನಿಮಿಷ ತಗೊಂಡಿದ್ದೀನಿ, ಬಟ್ ಕಂಪ್ಲೀಟ್ ಅಂತೂ ಆಗ್ಲಿಲ್ಲ. ಸರಿ, ಅದಂತೂ ಕಂಪ್ಲೀಟ್ ಆಗ್ಲಿಲ್ಲ. ಅಡ್ಗೆ ಆದ್ರೂ ಮಾಡಿ ಮುಗಿಸೋಣ, ಮುಗಿಸ್ಬಿಟ್ಟು ಮತ್ತೆ ಸಾನು ಕರ್ಕೊಂಡ್ ಬರೋದಕ್ಕೆ ಹೋಗ್ಬೇಕು ಅಂತ ಹೇಳಿ ಇವಾಗ ಕಿಚನ್ಗೆ ಬಂದಿದ್ದೀನಿ. ಇವತ್ತು ನಾನು ಚಿಕನ್ ಟಿಕ್ಕಾ ಮಸಾಲ ಮಾಡೋಣ ಅಂತ ಇದ್ದೀನಿ. ಇದಕ್ಕೆ ಸ್ವಲ್ಪ ಚಿಕನ್ನ ಮ್ಯಾರಿನೇಟ್ ಮಾಡಬೇಕು. ಸೊ ಬನ್ನಿ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ. ಯೂಶ್ವಲಿ ಒನ್ ಡೇ ಓವರ್ ನೈಟ್ ಮ್ಯಾರಿನೇಟ್ ಮಾಡಿದ್ರು ಚೆನ್ನಾಗಿರುತ್ತೆ. ಮಿನಿಮಮ್ 4 ಅವರ್ ಆದರೂ ಮ್ಯಾರಿನೇಟ್ ಮಾಡಬೇಕು. ಬಟ್ ಇವತ್ತು ಬರೀ 1 ಅವರ್ ಅಷ್ಟೇ. ಆಮೇಲೆ ಇದನ್ನು ಏರ್ ಫ್ರೈ ಮಾಡಿಬಿಟ್ಟು ಗೊಜ್ಜಿಗೆ ಹಾಕ್ತೀನಿ. ಸೊ ಇದು ಮಸಾಲೆ ಏನೇನು ಹಾಕಿದ್ದೀನಿ ಅಂದರೆ ಅರಿಶಿನ, ಜೀರಿಗೆ ಪುಡಿ, ಪೆಪ್ಪರ್ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಪುಡಿ, ಚಿಲ್ಲಿ ಪೌಡರ್, ಎಣ್ಣೆ, ಉಪ್ಪು. ಇದ್ರ ಜೊತೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಅದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಕಡಿಮೆ ಇದೆ, ಅದನ್ನ ನಾನು ಗೊಜ್ಜು ಮಾಡ್ಬೇಕಾದ್ರೆ ಗೊಜ್ಜಲ್ಲಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಅವಾಗ ಬ್ಯಾಲೆನ್ಸ್ ಸರಿ ಹೋಗುತ್ತೆ. ಮೊಸರು ಇದಕ್ಕೆ ಸ್ವಲ್ಪ ಆದ್ರೆ ಸಾಕು, ಥಿಕ್ಕಾಗಿರ್ಬೇಕು, ಯೋಗರ್ಟ್ ತರ ಇರಬೇಕು. ಬಟ್ ಇವತ್ತು ನಾನು ಗೊಜ್ಜಿಗೂ ಇದು ಏನು ಮಸಾಲೆ ಮಿಗುತ್ತಲ್ವಾ, ಅದನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಟಿಕ್ಕಾ ಮಸಾಲ ಅಂದ್ರೆ ಇದೇ ಮಸಾಲೆಲಿ ಮಾಡಬೇಕು ನಾವು. ಹಾಗಾಗಿ ನಾನು ಹಂಗ್ ಕರ್ಡ್ ಏನು ಹಾಕ್ತಾ ಇಲ್ಲ. ಸ್ವಲ್ಪ ತೆಳ್ಳ ಇದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿನೇ ಹಾಕ್ತಾ ಇದ್ದೀನಿ. ಇಷ್ಟೊಂದು ನೆಸಸರಿ ಇರೋದಿಲ್ಲ, ಬಟ್ ಗೊಜ್ಜಿಗೆ ಬೇಕಲ್ಲ ಅಂತ ಹೇಳಿ ನಾನು ಜಾಸ್ತಿ ಮಿಕ್ಸ್ ಮಾಡಿದ್ದೀನಿ. ಇನ್ನು ಒಂದು ಕಡೆ ಬೇಸ್ ರೆಡಿ ಮಾಡ್ಕೊಳ್ಬೇಕು. ಬೇಸ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಅಂದರೆ ಅದಕ್ಕೆ ಸ್ವಲ್ಪ ಕಡಿಮೆ ಇತ್ತಲ್ಲ ಅದಕ್ಕೆ ಇಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಜಾಸ್ತಿ ಹಾಕಿದ್ರೆ ಇಲ್ಲಿ ಹಾಕೊಳ್ಳೋ ನೆಸಸರಿ ಇಲ್ಲ. ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ತೀನಿ. ಟೊಮ್ಯಾಟೊ, ನಾವು ಈರುಳ್ಳಿ ಎಷ್ಟು ತೊಗೊಂಡಿದ್ದೀವೋ ಅದಕ್ಕೆ ಡಬಲ್ ರೇಷಿಯೋಲಿ ನಾವು ಟೊಮ್ಯಾಟೊ ತೊಗೊಳ್ಬೇಕು. ಇದು ಜಾಮೂನ್ ಟೊಮ್ಯಾಟೊ. ಹುಳಿ ಟೊಮ್ಯಾಟೊ ಆದರೆ ಅದರ ರಸನ ತೆಗೆದ್ಬಿಟ್ಟು ಆಮೇಲೆ ಹಾಕ್ಕೊಳ್ಬೇಕು. ಇದು ನಾನು ಮ್ಯಾಶಿ ಮಾಡ್ಕೊಳ್ಬೇಕು, ಸ್ವಲ್ಪ ಬೇಯಿಸ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಸೇರಿಸ್ಕೊಂಡಿದ್ದೀನಿ. ತುಂಬ ಬೇಗ ಮ್ಯಾಶಿ ಆಗುತ್ತೆ. ಇದು ನೋಡಿ ಆಗಿದೆ. ಈಗ ಇದನ್ನು ನಾನು ರುಬ್ಕೊಳ್ತೀನಿ. ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ರುಬ್ಕೊಳ್ಬೇಕು. ಕ್ಯಾಶು ಹಾಕೊಳ್ಳೋದನ್ನ ಮರ್ತಿದ್ದೆ. ಒಂದು 6ರಿಂದ 8 ಕ್ಯಾಶು ಹಾಕ್ಕೊಳ್ಬೇಕು. 1 ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ. ಇದೇ ಬಾಣಲಿಯಲ್ಲಿ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ. ಸ್ವಲ್ಪ ಚಕ್ಕೆ, ಲವಂಗ, ಮೆಣಸಿನ್ಕಾಯಿ, ಸಣ್ಣದಾಗಿ ಹೆಚ್ಕೊಂಡಿರೋ ಅಂತ ಈರುಳ್ಳಿ, ಅದು ಹುರ್ಕೊಂಡ ಮೇಲೆ ಇದಕ್ಕೆ ಮಸಾಲೆ ಸೇರಿಸ್ತಾ ಇದ್ದೀನಿ. ಇನ್ನು ಸ್ವಲ್ಪ ಅಂದರೆ ಈ ಬೇಸ್ ಏನು ರೆಡಿ ಮಾಡ್ಕೊಂಡಿದ್ದೀವೋ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ನಾನಿಲ್ಲಿ ಮಸಾಲೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಕಡಿಮೆ ಹಾಕಿದ್ರೂ ನಡೆಯುತ್ತೆ, ಯಾಕಂದರೆ ನಾವು ಚಿಕನ್ ಏನು ಮಸಾಲೆ ಹಾಕಿ ಬೇಯಿಸ್ಕೊಂಡಿದ್ದೀವಲ್ವ, ಅದು ಈ ಗೊಜ್ಜು ಜೊತೆ ಹಾಕಿದಾಗ ಅದರಲ್ಲಿರೋ ಅಂಥ ಉಪ್ಪು ಖಾರ ಎಲ್ಲ ಈ ಗೊಜ್ಜಿಗೂ ಕೂಡ ಇಳಿಯುತ್ತೆ. ಸೊ ಅದಕ್ಕೆ ನಾವು ಏನೇನು ಹಾಕಿದ್ವೋ ಅದರಲ್ಲಿ ಸ್ವಲ್ಪ ಪ್ರಮಾಣ ಇದಕ್ಕೆ ಹಾಕ್ಕೊಳ್ಬೇಕು. ಈಗ ನಾನು ನೋಡಿ ಉಪ್ಪು ಸೇರಿಸಿ ಕುದಿಸ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಎಣ್ಣೆ ತೇಲಿ ಬಂದ ಮೇಲೆ ಇದು ಆಗಿದೆ ಅಂತ ಅರ್ಥ. ಆವಾಗ ನಾವು ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ, ಕ್ಯಾಪ್ಸಿಕಮ್ ಹುರ್ಕೊಂಡಿಟ್ಕೊಂಡಿರೋದು, ಹಾಗೆ ನಾವು ಚಿಕನ್ನ ಏರ್ ಫ್ರೈ ಮಾಡ್ಕೊಂಡಿರೋದನ್ನ ಸೇರಿಸ್ಬಿಟ್ಟು ಒಂದು 5 ನಿಮಿಷ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿನೇ ಕುಕ್ ಮಾಡಿ ಆಫ್ ಮಾಡ್ಕೊಳ್ತೀನಿ. ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೇರಿಸಿದ್ರೆ ಗೊಜ್ಜು ರೆಡಿ ಆಗುತ್ತೆ. ಸ್ನೇಹಿತರೆ, ಈಗ ಸಣ್ಣಗೆ ಸ್ಕೂಲಿಂದ ಕರ್ಕೊಂಡು ಬಂದೆ. ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾಳೆ. ಊಟ ಮಾಡಬೇಕು. ಹೋಗ್ಬೇಕಾದ್ರೆ ಅಡುಗೆ ಮಾಡಿ ಇಟ್ಬಿಟ್ಟು ಹೋಗಿದ್ನಲ್ಲ. ಈಗ ಕೆಲವೊಂದು Q&A ಮಾಡೋಣ ಅಂತ 4 ಕ್ವೆಶ್ಚನ್ದು ಸ್ಕ್ರೀನ್ಶಾಟ್ ತೊಗೊಂಡಿಟ್ಕೊಂಡಿದ್ದೆ. ಮೊದಲನೇದು ಯಶು ಅವರು, ಹಾಯ್ ಚೈತ್ರ, ಡಾರ್ಕ್ ಸರ್ಕಲ್ಗೆ ಒಂದು ಕ್ರೀಮ್ ಹೇಳಿ ಅಂತ. ಆ್ಯಕ್ಚುಲಿ ಸ್ನೇಹಿತರೆ, ನಾನು ಆ ಸೀರಮ್ ಹಚ್ತೀನಲ್ವ, ಆ ಸೀರಮ್ನೇ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಡಾರ್ಕ್ ಸರ್ಕಲ್ ನನಗೆ ಯಾವಾಗ ಜಾಸ್ತಿ ಆಗೋದು ಅಂದರೆ, ನನಗೆ ಸ್ಲೀಪ್ ಸರಿಯಾಗಿ ಆಗಿಲ್ಲ ಅಂತ ಹೇಳಿದಾಗ, ಏನೋ ಯಾವುದ್ರ ಬಗ್ಗೆನೋ ತುಂಬ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ, ಆ ಥರ ಟೈಮಲ್ಲಿ ಮಾತ್ರ ನನಗೆ ಡಾರ್ಕ್ ಸರ್ಕಲ್ ಆಗೋದು. ಇಲ್ಲಾಂದರೆ ನಾರ್ಮಲಾಗಿ ನನಗೇನು ಡಾರ್ಕ್ ಸರ್ಕಲ್ ಆಗೋಲ್ಲ. ಅದೇ ಸೀರಮ್ನ ಹಚ್ತೀನಲ್ಲ, ಸೊ ಮಾಯ್ಶ್ಚರೈಸೇಷನ್ ಕೂಡ ಆಗುತ್ತೆ. ಸೊ ನೀವು ಇನ್ ಪರ್ಟಿಕ್ಯುಲರಾಗಿ ತುಂಬಾ ಜಾಸ್ತಿ ಆಗಿದೆ, ಅದಕ್ಕೆ ಟ್ರೀಟ್ ಮಾಡಬೇಕು, ರಿಪೇರ್ ಮಾಡಬೇಕು ಆ ಏರಿಯಾನ ಅನ್ನೋ ಹಾಗಿದ್ರೆ, ಅಲೋವೆರಾ ಜೆಲ್ಗೆ ಒಂದು ವಿಟಮಿನ್ ಇದು ಟ್ಯಾಬ್ಲೆಟ್ ಸಿಗುತ್ತೆ.
ನಾನು ಲಿಂಕ್ ಸಿಕ್ಕಿದ್ರೆ ಟ್ಯಾಗ್ ಮಾಡಿರ್ತೀನಿ, ಇಲ್ಲಾಂದರೆ ಅದ್ರ ಪಿಕ್ಚರ್ ಹಾಕಿರ್ತೀನಿ ನೋಡಿ. ಅದು ನಿಮಗೆ ಮೆಡಿಕಲ್ ಶಾಪ್ಗೆ ಹೋದರೆ ಆನ್ ಕೌಂಟರೂ ಸಿಗುತ್ತೆ. ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಅಂದರೆ ನೀವು 1 ಸ್ಪೂನ್ ಅಲೋವೆರಾ ಜೆಲ್ ತೊಗೊಂಡು ಒಂದು ಟ್ಯಾಬ್ಲೆಟ್ನ ಅದರಲ್ಲಿ ಕ್ಯಾಪ್ಸೂಲ್ ಇರುತ್ತೆ, ಆ ಕ್ಯಾಪ್ಸೂಲ್ನ ರಿಮೂವ್ ಮಾಡಿ ಅದರೊಳಗಡೆ ಆಯಿಲ್ ಇರುತ್ತೆ, ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಚಿನ್ನಿ ಡಬ್ಬದಲ್ಲಿ ಹಾಕಿ ಇಟ್ಕೊಂಡು ದಿನ ರಾತ್ರಿ ಹಚ್ಬಿಟ್ಟು ಮಸಾಜ್ ಮಾಡಬೇಕು. ಆ ಥರ ಮಾಡಿದಾಗ ಅದು ಮಾಯ್ಶ್ಚರೈಸೇಷನ್ ಆಗುತ್ತೆ, ಡ್ಯಾಮೇಜ್ ಆಗಿರೋದು ರಿಪೇರ್ ಆಗುತ್ತೆ. ಅದಾದಮೇಲೆ ನೀವು ಒಳ್ಳೆ ನಿದ್ದೆ, ಚೆನ್ನಾಗಿ ನೀರು ಕುಡೀರಿ ಆ್ಯಂಡ್ ಯೋಚನೆ ಬಿಡಿ, ಆವಾಗ ಡಾರ್ಕ್ ಸರ್ಕಲ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಸಾನು ಸ್ಕಿನ್ ಕೇರ್ ತಿಳಿಸಿ ಅಂತ. ಈಗ ಸಾನು ಒಳಗಡೆ ಇದ್ದಾಳೆ, ನಾನು ನಿಮಗೆ ಆಮೇಲೆ ತಿಳಿಸ್ತೀನಿ. ನೀವು ಯಾಕೆ ಮಿನಿ ವ್ಲಾಗ್ ಮಾಡಲ್ಲ ಅಂತ ಸುನೀತಾ ಅವರು ಕೇಳ್ತಾ ಇದ್ದಾರೆ. ನಿಮಗೆ ಯಾಕೆ ಮಿನಿ ವ್ಲಾಗ್ ನೋಡಬೇಕು ಅನಿಸುತ್ತೆ ತಿಳಿಸಿ ಅಂತ ಹೇಳಿಬಿಟ್ಟು. ಅವ್ರು ಏನು ಹೇಳಿರೋದು ಅಂದರೆ, ಈಗ ಮಿನಿ ವ್ಲಾಗ್ ಟ್ರೆಂಡಿಂಗಲ್ಲಿದೆ, ಸೊ ನೀವು ಡೈಲಿ ಹಾಕಿದಾಗ ಜಾಸ್ತಿ ಕನೆಕ್ಟ್ ಆಗ್ತೀರಾ ಅಂತ ಹೇಳಿಬಿಟ್ಟು. ಇನ್ನು ಒಬ್ಬರು ಹೇಳಿರೋದು ಏನು ಅಂದರೆ ಟೈಮ್ ಸೇವಿಂಗು, ಚಿಕ್ಕ ವ್ಲಾಗ್ ನೋಡೋದಕ್ಕೂ ದೊಡ್ಡ ವ್ಲಾಗ್ ನೋಡೋದಕ್ಕೂ ಡಿಫ್ರೆನ್ಸ್ ಇರುತ್ತಲ್ವ, ಸೊ ಮಿನಿ ವ್ಲಾಗ್ ಇಸ್ ಬೆಟರ್ ಅಂತ ಒಬ್ಬರು ಹೇಳಿದರು. ಸರಿನಾ, ಅದಾದಮೇಲೆ ನಾನು ಸರಿ ಯೋಚನೆ ಮಾಡಿ ನಾನು ಲಾಂಗ್ ವ್ಲಾಗ್ದೇ ಸ್ಮಾಲ್ ವರ್ಷನ್ನ ಶೇರ್ ಮಾಡಿದ್ದೆ. ಅದರಲ್ಲಿ ತುಂಬ ಜನ ಮೆಜಾರಿಟಿ ಹೇಳಿರೋದಂದರೆ ನಮಗೆ ನಿಮ್ಮ ಲಾಂಗ್ ವೀಡಿಯೋಸೇ ಅಡಿಕ್ಟ್ ಆಗಿದ್ದೀವಿ, ಲಾಂಗ್ ವೀಡಿಯೋಸೇ ಬೇಕು ನಮಗೆ ಅಂತ ಹೇಳಿಬಿಟ್ಟು. ನಾನು ಅದರಲ್ಲಿ ಒಪಿನಿಯನ್ ಕೇಳಿದ್ದೆ, ನೀವೇನು ಹೇಳ್ತೀರಾ, ಈ ಥರ ಕಾಮೆಂಟ್ ಬಂದಿತ್ತು ಅದಕ್ಕೆ ಹಾಕಿದ್ದೀನಿ ಅಂತ ಹೇಳಿದಾಗ ಆ ಥರ ಬಂದಿತ್ತು. ಆ್ಯಂಡ್ ಇನ್ನೂ ಒಂದು ಅದರಲ್ಲಿ ಸಜೆಷನ್ ಬಂದಿದೆ ಏನಂದರೆ, ನೀವು ಲಾಂಗು ಹಾಕಿ, ಲಾಂಗ್ ಯಾರು ಇಷ್ಟನೋ ಅದು ಅವ್ರು ನೋಡ್ತಾರೆ, ಮಿನಿ ವ್ಲಾಗ್ಸು ಹಾಕಿ, ಮಿನಿ ವ್ಲಾಗ್ಸ್ ಯಾರಿಗೆ ಇಷ್ಟ ಆಗುತ್ತೋ ಅವ್ರು ನೋಡ್ತಾರೆ. ಸೊ ಎರಡೂ ಹಾಕಿ, ವಾರದಲ್ಲಿ ಒಂದು 3 ಲಾಂಗ್ ಹಾಕಿ ಬಾಕಿದು ಶಾರ್ಟ್ಸ್ ಹಾಕಿ ಅಂತ ಹೇಳಿದರು. ಸೊ ಐ ವಿಲ್ ಟ್ರೈ. ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಅನಿಸುತ್ತೆ ನನಗೆ ಮಾಡೋದಕ್ಕೆ, ಅದು ಸ್ವಲ್ಪ ಟೈಮ್ ತೊಗೊಳ್ತೀನಿ, ಬಟ್ ಡೆಫಿನೆಟ್ಲಿ ಮಾಡ್ತೀನಿ. ಇಷ್ಟು 3 ಆಯಿತು. ಈಗ ಬನ್ನಿ ಸಾನು ಬಂದು ಅವಳ ಸ್ಕಿನ್ ಕೇರ್ ತೋರಿಸ್ತೀನಿ. ಸಾನು ಸ್ಕಿನ್ ಕೇರ್ ಹೇಳೋದಾದರೆ, ಮೊದಲು ಅವಳೊಂದು ಡೋವ್ ಸೋಪ್ ಯೂಸ್ ಮಾಡ್ತಾಳೆ ಫೇಸ್ಗೆ. ಅವಳದು ಸ್ವಲ್ಪ ಆಯಿಲಿ ಸ್ಕಿನ್ ಅಂತ ನನಗನ್ಸುತ್ತೆ, ನಂದು ಡ್ರೈ, ಅವಳದು ಆಯಿಲಿ. ನನ್ನ ಡ್ರೈ ಸ್ಕಿನ್ಗೆ ಸೋಪ್ ಯೂಸ್ ಮಾಡಿದ್ರೆ ಮತ್ತಷ್ಟು ಡ್ರೈ ಆಗುತ್ತೆ. ಸೊ ಅವಳಿಗೆ ಆ ಸೋಪೇನೆ ಸೂಟ್ ಆಗಿದೆ. ಅವಳಿಗೆ ನಾನು ಫೇಸ್ ವಾಶ್ ಕೂಡ ತರಿಸಿದ್ದೆ ಮಾಮಾ ಅರ್ಥದ್ದು, ಅವಳಿಗೆ ಅದು ಸೂಟ್ ಆಗಲಿಲ್ಲ. ಓಕೆ, ನೆಕ್ಸ್ಟ್ ಅವಳು ಮಾರ್ನಿಂಗ್ ಟೈಮು ಸಮ್ಟೈಮ್ಸ್, ನಾಟ್ ಡೈಲಿ, ಮಾಮಾ ಅರ್ಥದೇನೆ ಬೇಬಿ ಕ್ರೀಮ್, ಇದು ಮಿಲ್ಕಿ ಸಾಫ್ಟ್ ಫೇಸ್ ಕ್ರೀಮ್ ಫಾರ್ ಬೇಬೀಸ್, ಇದು ಖಾಲಿ ಆಗ್ತಾ ಇದೆ. ಇದು ಖಾಲಿ ಆದಮೇಲೆ ಜಾನ್ಸನ್ಸ್ ಬೇಬಿ ಯೂಸ್ ಮಾಡುವಂತ ಇದನ್ನು ತರಿಸಿದ್ದೀನಿ. ಮೊದಲು ಅವಳು ಜಾನ್ಸನ್ಸ್ ಬೇಬಿ ಯೂಸ್ ಮಾಡ್ತಾ ಇದ್ಲು, ಆಮೇಲೆ ಇದು ಹೇಗಿದೆ ನೋಡೋಣ ಅಂದ್ಬಿಟ್ಟು ಇದನ್ನು ತರಿಸಿದ್ದೆ. ಸೊ ಎರಡಕ್ಕೂ ತುಂಬ ಡಿಫ್ರೆನ್ಸ್ ಏನಿಲ್ಲ, ಅವ್ಳ ಫೇಸಿಗೆ ತುಂಬ ಡಿಫ್ರೆನ್ಸ್ ಆಗುತ್ತೆ ಅಂತ. ಇದು ಹಚ್ಚಿದಾಗ ಸ್ವಲ್ಪ ಅವಳಿಗೆ ಆಯಿಲಿ ಅನಿಸುತ್ತಂತೆ, ಅದಕ್ಕೆ ಅವಳು ಡೈಲಿ ಹಚ್ಚೋದಿಲ್ಲ, ಸಮ್ಟೈಮ್ಸ್ ನೈಟ್ ಹಚ್ತಾಳೆ, ಓನ್ಲಿ ಸಮ್ಟೈಮ್ಸ್ ಮಾರ್ನಿಂಗು. ಇದು ಇಲ್ಲ ಅಂದರೆ ಹೊರಗಡೆ ಆಡೋದಕ್ಕೆ ಹೋಗಬೇಕಾದ್ರೆ ಅವಳಿಗೆ ಡಾಕ್ಟರ್ ಕೊಟ್ಟಿರೋ ಸಜೆಸ್ಟ್ ಮಾಡಿರೋ ಅಂತ ಸನ್ಸ್ಕ್ರೀನ್ ಇದು. ಯಾಕೆ ಅಂದರೆ ಅವಳಿಗೆ ಇಲ್ಲಿ ಒಂಥರ ಮಚ್ಚೆ ಥರ ಹೊಸದಾಗಿ ಡಾರ್ಕ್ ಆಗಿತ್ತು ಸ್ಕಿನ್ನು, ಇಲ್ಲಿ ಮತ್ತು ಕಣ್ಣತ್ರ. ಅದು ಅವಳ ಸ್ಕಿನ್ ಹೇಗೆ ಬೆಳೀತಾ ಇದೆಯೋ ಅದೇ ಥರ ಅದೂ ಬೆಳೀತಾ ಇದೆ. ಒಂದು ಚಿನ್ನಿ ಡಾಟ್ ಥರ ಆಗಿದ್ದು ಇವಾಗ ಸ್ವಲ್ಪ ದೊಡ್ಡದಾಗಿದೆ. ಅದಕ್ಕೆ ಡಾಕ್ಟರ್ ಕೇಳಿದ್ದಕ್ಕೆ ಇಟ್ಸ್ ಪಿಗ್ಮೆಂಟೇಷನ್ ಅಷ್ಟೇ, ಹೋಗುತ್ತೆ ಅದು. ನೀವು ಹೊರಗಡೆ ಈಗ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಅಂದರೆ ಡೈಲಿ ಸನ್ಸ್ಕ್ರೀನ್ ಲೋಷನ್ನ ಹಚ್ಚಿ, ಅದ್ರ ಜೊತೆ ಆ ಪಿಗ್ಮೆಂಟೇಷನ್ಗೂ ಕ್ರೀಮ್ ಸಜೆಸ್ಟ್ ಮಾಡಿದರು. ಅದು ಅಷ್ಟೊಂದೇನು ವರ್ಕ್ ಆಗ್ತಾ ಇಲ್ಲ, ಬಟ್ ಹೊರಗಡೆ ಬಿಸಿಲಿದ್ದಾಗ ಯಾಕೆ ಟ್ಯಾನ್ ಆಗೋದು ಅಂತ ಹೇಳಿಬಿಟ್ಟು ಅವರೇ ಸಜೆಸ್ಟ್ ಮಾಡಿರೋ ಅಂಥ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಸ್ವಿಮ್ಮಿಂಗ್ಗೆ ಹೋಗಬೇಕಾದ್ರೆ ಅಂತಲೇ ಸ್ಪೆಷಲಾಗಿ ತರಿಸಿರೋ ಅಂಥ ಸನ್ಸ್ಕ್ರೀನ್ ಇದು. ಇದು ವಾಟರ್ ರೆಸಿಸ್ಟೆಂಟು, ಸ್ವೆಟ್ ರೆಸಿಸ್ಟೆಂಟು, ಮಿನರಲ್ ಬೇಸ್ಡ್ ಸನ್ಸ್ಕ್ರೀನ್ ಲೋಷನ್. ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಇಳಿದಾಗ ನೀರಲ್ಲಿ ಇರ್ತಾರಲ್ವ, ಆವಾಗ ಯಾವ್ದು ಸೂಟ್ ಆಗುತ್ತೆ ಅಂತ ನೋಡಿ ನಾನು ಇದನ್ನು ತರಿಸಿರೋದು. ಇದು ನಾನು ಆನ್ಲೈನಲ್ಲಿ ತರಿಸಿರೋದು. ಇದ್ರ ಮೇಲೆ ಸರ್ಟಿಫೈಡ್ ಸನ್ಸ್ಕ್ರೀನ್ ಅಂತ ಇದೆ, 1 ಇಯರ್ ಪ್ಲಸ್ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ ಫ್ರೆಂಡ್ಲಿ ಅಂತ ಕೂಡ ಇದೆ, ಪೀಡಿಯಾಟ್ರಿಕ್ ರೆಕಮೆಂಡೆಡ್ ಅಂತಲೂ ಇದೆ, 80 ಮಿನಿಟ್ಸ್ ಸ್ವೆಟ್ ಆ್ಯಂಡ್ ವಾಟರ್ ರೆಸಿಸ್ಟೆಂಟ್. ಇದೆಲ್ಲನೂ ವಾಟರ್ ರೆಸಿಸ್ಟೆಂಟ್ ಇರೋದಿಲ್ಲ. ಸೊ ಇದು ಹೊರಗಡೆ ಹೋಗೋ ಮುಂಚೆ, ಅಂದರೆ ಸ್ವಿಮ್ಮಿಂಗ್ ಹೋಗೋ ಮುಂಚೆ ಹಾಫ್ ಆನ್ ಅವರ್ ಮುಂಚೆ ಹಚ್ಚಿರಬೇಕು. ಆಮೇಲೆ 80 ಮಿನಿಟ್ಸ್ ಆದಮೇಲೆ ಇದ್ರ ಪವರ್ ಕಡಿಮೆ ಆಗುತ್ತೆ. ಸೊ ಇನ್ನೂ ಒಂದು ಸಾರಿ ಆಮೇಲೆ ಹಚ್ಕೊಳ್ಬೇಕು. ಬಟ್ ಇವಳದು ಬರೀ 1 ಅವರ್ ಇರೋದಲ್ವ, 60 ಮಿನಿಟ್ಸ್, ಅದಕ್ಕೆ ಒಂದು ಸಾರಿ ಹಚ್ತಾಳೆ ದಿನಕ್ಕೆ ಅಷ್ಟೇ. ಇದು ಸಿಗುತ್ತಾ ನೋಡ್ತೀನಿ. ಈ ಸಾನು ಯೂಸ್ ಮಾಡುವಂಥ ಎಲ್ಲ ಪ್ರಾಡಕ್ಟ್ಸ್ ನಾನು ಟ್ಯಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಅಥವಾ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ.
ಇದು ಬಿಟ್ಟರೆ ವಾರಕ್ಕೆ ಒಂದು ಸಾರಿ ಸಾನು ಹೇರ್ ಆಯಿಲ್ ಅಪ್ಲೈ ಮಾಡ್ತಾಳೆ. ಶ್ಯಾಂಪು ಬೇಬಿ ಶ್ಯಾಂಪು ಮಾಮಾ ಅರ್ಥದೇನೆ, ಮತ್ತು ಆಯಿಲ್ ನಾರ್ಮಲ್ ಕೋಕೋನಟ್ ಆಯಿಲ್ ಅಷ್ಟೇ, ಇನ್ನೇನು ಸ್ಪೆಷಲ್ ಇಲ್ಲ. ಸೊ ಇಷ್ಟೇ ಸ್ನೇಹಿತರೆ, ಇನ್ನೇನೀಗ ಸ್ವಿಮ್ಮಿಂಗಿಗೆ ಹೋಗೋದಕ್ಕೆ ರೆಡಿ ಆಗಬೇಕು. ಸೋನಾ ಬಾ, ನಿನ್ಗೆ ಏನು ಅನ್ನಿಸ್ತು ಸ್ವಿಮ್ಮಿಂಗ್ 21 ಡೇಸಲ್ಲಿ ಕಲಿಬೋದಾ? ಹಾಂ ಹೇಳು, ಏನು ಅನ್ನಿಸ್ತು? ಅರ್ಧನಾ? ಇವಳು ಮೊದಲೇ ಸ್ವಿಮ್ಮಿಂಗ್ ಗೊತ್ತಿತ್ತು, ಆದರೂ ಕಲಿಸ್ತಾ ಇದ್ದೀವಿ ಫುಲ್ ಕಲ್ತ್ಕೊಳ್ಳಿ ಅಂತ. ಅರ್ಧ ಕಲಿಬೋದಂತೆ. ನಾನು ಅವ್ರು ಏನು ಹೇಳ್ಕೊಳ್ಳೋ ಅದೆಲ್ಲ ಕಲ್ತಿದ್ದೀನಿ, ಬಟ್ ಫುಲ್ ಸ್ವಿಮ್ಮಿಂಗ್ ಟೆಕ್ನಿಕ್ ಫುಲ್ ಪ್ರೊಫೆಷನಲ್ಸ್ ಎಲ್ಲ ಅರ್ಧ ಕಲ್ತಿರೋದು. ಏನು ಹೇಳ್ತಾಳಪ್ಪ? ಚೆನ್ನಾಗಿ ಬೇಸಿಕ್ ಕಲಿಬೋದು ಅನ್ಸುತ್ತೆ ಸ್ನೇಹಿತರೆ, ಅಷ್ಟೇನೆ. ಟೆಕ್ನಿಕ್ಸ್ ಎಲ್ಲ ಕಲಿಬೇಕು ಅಂದರೆ ಇನ್ನೂ ಎಕ್ಸ್ಟೆಂಡ್ ಮಾಡಬೇಕು. ನಂಗೆ ಮೊದಲು ಇಷ್ಟ ಇರಲಿಲ್ಲ. ಯಾಕೆ ಇಷ್ಟ ಇರಲಿಲ್ಲ ಹೇಳು? ಡೀಪಿಗೆ ಕರ್ಕೊಂಡು ಹೋಗ್ತಾರೆ, ಆಮೇಲೆ ನನ್ನ ಫ್ರೆಂಡ್ ಹೇಳಿದ್ರು ಅವ್ರು ಪುಷ್ ಮಾಡ್ತಾರೆ ಅಂತ. ನಾನು ಹೇಳಿದ್ದೆ ಅಲ್ವಾ, ಈ ಹುಡುಗಿ ಬೇಡ ಅಂತ ಇದ್ದಾಳೆ, ನಾನು ಸೇರಿಸ್ಬೇಕು ಅಂತ ಇದ್ದೀನಿ ಅಂತ. ಸೊ ಇವಾಗ ಹಿಂಗಿದೆ, ಏನು ಅನ್ನಿಸ್ತು? ಚೆನ್ನಾಗಿತ್ತು, ಚೆನ್ನಾಗಿ. ನಾನೇ ಜಂಪ್ ಮಾಡಿದೆ ಡೀಪ್ ಸೈಡಲ್ಲಿ. ಏನು ಗೊತ್ತಾ ಸ್ನೇಹಿತರೆ, ಒಬ್ಬರು ನಿಂತ್ಕೊಂಡು ಏನೋ ನಮ್ಮ ಕಾಲು ನೆಲಕ್ಕೆ ತಗೊಳ್ಬೇಕು, ಅಷ್ಟು ಹೈಟಿಂದ ಹಿಡ್ದು ತುಂಬಾ ಹೈಟ್ ಇರುತ್ತೆ. ದೊಡ್ಡವ್ರು ನಿಂತ್ಕೊಂಡ್ರೂ ಕಾಲಿಗೆ ತಗ್ಲೋದಿಲ್ಲ ನೆಲ, ಅಷ್ಟು ಡೀಪ್ ಇರುತ್ತೆ. ಸೊ ಇಲ್ಲಿಂದ ಸ್ವಲ್ಪ ಕಲಿಸ್ಕೊಟ್ಬಿಟ್ಟು ಹೇಗೆ ಫ್ಲೋಟ್ ಮಾಡೋದು, ಹೇಗೆ ಇಲ್ಲಿಂದ ಅಲ್ಲಿ ತನಕ ಹೋಗೋದು, ಹೇಗೆ ಬ್ರೀತ್ ಮಾಡೋದು ಅಂತ ಲಾಸ್ಟ್ಗೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಡೀಪ್ ಸೈಡಲ್ಲಿ. ಅಲ್ಲಿ ಹೋಗ್ಬಿಟ್ಟು ಅವರು ಜಂಪ್ ಮಾಡಬೇಕು, ಜಂಪ್ ಮಾಡಿ ಫ್ಲೋಟ್ ಮಾಡಿ ಸ್ವಿಮ್ ಮಾಡಬೇಕು ಒಂದಿಷ್ಟು ದೂರ, ಅಷ್ಟು 25 ಮೀಟರ್ ಮಾಡಿದ್ದೆ ಒಂದ್ಸತಿ ಅಷ್ಟೇ. ಆ ಥರ ಅದು ಅವಳಿಗೆ ಭಯ ಇತ್ತಂತೆ, ಅಲ್ಲಿ ಹೋಗೋದಿಲ್ಲ ಅಂದರೆ ತಳ್ಳಿಬಿಡ್ತಾರಂತೆ, ಅದು ಅವಳು ಭಯ ಪಟ್ಕೊಂಡಿದ್ಲು. ಬಟ್ ಆ ಥರ ಏನೂ ಇಲ್ಲ, ಇಲ್ಲೆಲ್ಲ ಕಲಿಸ್ಕೊಟ್ಬಿಟ್ಟು ಆ ಕಡೆ ಹೋಗ್ತಾರೆ. ಇನ್ನು ಕೆಲವೊಬ್ರು ಮಕ್ಕಳು ನನಗೆ ಆಗೋದಿಲ್ಲ, ನಂಗೆ ಭಯ ಅಂತಾರೆ. ಯಾವುದೋ ಒಂದು ಹುಡುಗ ಹಾಗೆ ಹೇಳ್ತಾ ಇದ್ದ ಸ್ಟಾರ್ಟಿಂಗಲ್ಲಿ, ನಾನು ನೋಡಿದೆ. ಅವನು ಜಂಪ್ ಮಾಡೋಕ್ಕೆ ಬರ್ತಾನೆ, ಜಂಪ್ ಮಾಡೋದಿಲ್ಲ. ಅವಾಗ ಸರಿ ಹೋಗಿ ಇನ್ನೊಂದ್ಸರಿ ಬರು ಅಂತ ಹೇಳ್ಬಿಟ್ಟು ಹಿಂದೆ ಕಳಿಸಿದ್ರು. ನಮ್ಮ ಬಚ್ಚಲ್ಲ ಅವ್ನು ಮೊದಲು ಕೂರ್ಸ್ಕೊಂಡು ಮಾಡ್ತಾ ಇದ್ರು, ಅದು ಆಗ್ತಾ ಇರಲಿಲ್ಲ. ಅದಕ್ಕೆ ಸರೇ ಬಂದು ಇನ್ನೊಬ್ರು ಹುಡುಗಿ ಪುಷ್ ಮಾಡಿಬಿಟ್ಲು, ನನ್ನ ಫ್ರೆಂಡು ಹೋದ. ಆಮೇಲೆ ಅವನ್ ನಿಂತ್ಕೊಂಡು ಮಾಡ್ತಾ ಇದ್ದ ಅವತ್ತು. ಸರಿ, ಈಗ ಇನ್ನೂ ಒಂದು ಮರ್ತೋಗಿತ್ತು, ಲಿಪ್ ಬಾಮ್. ಇದು ಲಿಪ್ ಬಾಮ್ ಡೈಲಿ ಅವಳು ಇದನ್ನೇ ಹಚ್ಚೋದು, ಸ್ವಲ್ಪ ಟಿಂಟೆಡ್ ಲಿಪ್ ಬಾಮ್ ಅಷ್ಟೇ. ಸ್ನೇಹಿತರೆ, ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್. ಪ್ಲೀಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬಾಯ್ ಸ್ನೇಹಿತರೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.